ಓಹೋ ಗೌಡ್ರು ನಮಸ್ಕಾರ. ನಮಸ್ಕಾರ. ಏನ್ ಗೌಡ್ರೆ ಇತ್ತೀಚಿಗೆ ಕಾಣಿಸ್ತಾನೆ ಇಲ್ಲ, ನಮ್ ಸಂಘಕ್ಕೂ ಬರ್ತಾ ಇಲ್ಲ, ಏನ್ ಕತೆ, ಎಲ್ಲೋಗ್ಬಿಟ್ಟಿದ್ರಿ? ಕತೆ ಏನ್ ಹೇಳಿ ಗೌಡ್ರ, ಅದ್ ಏನಾಯ್ತು ಅಂತ ನಾವು ಕೇಳೋಣ. ಅಯ್ಯೋ ಯಾವ ಬಾಯ್ಲಿ ಹೇಳಿ ಅದ್ನ? ಅಯ್ಯೋ ಅನ್ನ ತಿನ್ನ ಬಾಯ್ಲಿ ಹೇಳಿ. ಅಯ್ಯೋ ಬಾ, ಅದು ಹೇಳ್ತಾ ಕೂತ್ಕೊಂಡ್ರೆ ಒಂದ್ ದಿನ ಆಗುತ್ತೆ. ಬಾ, ನನ್ ಕಷ್ಟ ಯಾರಿಗ್ ಹೇಳಿ? ನಡೀರಿ. ಹೇಳ್ರಪ್ಪ, ಹೇಳ್ರು. ಏನಾಯ್ತು ಗೌಡ್ರೆ? ಏನು ಅಂತ ಹೇಳ? ಕೊರೋನಾ ಟೈಮಲ್ಲಿ ನನಗ್ ಹುಷಾರಿಲ್ದಂಗ ಆಯ್ತಲ್ಲ. ಆಗಿತ್ತು. ಹುಷಾರಿಲ್ದಂಗ ಆದಾಗ ಅದೇ ನಮ್ ಹಡ್ಗ ಅದೇ ನಮ್ ಹಡ್ಗ ನಮ್ಮ ಅತ್ತಿಗೆ ಗಂಡ ಗೌಡ್ರೆ ಎಲ್ಲಾದ್ರಲ್ಲೂ ಕಾಯಿತೆ, ಅಮ್ಮಿಕೇನ್ ಕೂತ್ಕೊಳ್ಳ, ಎಲ್ಲಾದ್ರಲ್ಲೂ ಕಾಯಿತೆ. ಅವನೇ ಕರ್ಕೊಂಡ್ ಹೋಗಿ ಅಡ್ಮಿಟ್ ಮಾಡಿ ಆಸ್ಪತ್ರೆಗೆ. ಆಸ್ಪತ್ರೆಲಿ ಅಡ್ಮಿಟ್ ಆಯ್ತನಾ, ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಏನು? ಜ್ವರ ಕಮ್ಮಿ ಆಯ್ತು. ದಿನ ನನ್ನ ಪಕ್ಕದ ಬೆಡ್ಡಿಗೆ ಒಬ್ಳು ನರ್ಸ್ ಬರೋಳು. ನರ್ಸು ಬೆಳ್ಳಗೆ ತೆಳ್ಳಗಿದ್ಲ. ಓಹೋ. ಅವಳ ಕೈಲಿ ಏನಾದ್ರೂ ಮಾಡಿ ಮುಟ್ಟಿಸ್ಕೋಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು ಕಲ್ಲ. ಓಹೋ. ಅವಳ ಕೈಲಿ ಏನಾದ್ರೂ ಮಾಡಿ ಒಂದು ಪ್ಲಾನ್ ಮಾಡ್ದೆ. ಏನ? ಪಕ್ಕದ ಬೆಡ್ ಅಲ್ಲಿ ತನಕ ಬರೋಳು ನನ್ ತಕ್ ಬರ್ತಾ ಇರ್ಲಿಲ್ಲ. ಬರ್ತಾಳೆ ಅನ್ಬೇಕು, ನಾನು ಬರ್ತಾಳೆ ಅಂತೇಳಿ ತುಂಬಾ ಕೌಚ್ಕೊಂಡ್ ಮಂಕೆ ಅಂದ್ರೆ ಅಲ್ಲಿಗೆ ಬಂದು ವಾಪಸ್ ಹೋಗಳಕಲ್ಲ. ನಾನ್ ಏನ್ ಮಾಡ್ದೆ, ಪ್ಲಾನ್ ಮಾಡಿ ಅವನನ್ನ ತೆಗೆದು ನನ್ನ ಬೆಡ್ಡಿಗೆ ಹಾಕಿ ನಾನು ಅವನ್ ಬೆಡ್ಡಲ್ಲಿ ಮಂಕೆಂದಾಗ ಬಂದು ಇನ್ನೇನು 3ನೇ ಬೆಡ್ಡಿಗೆ ಬರ್ತಿದ್ದಂಗೆ ತುಂಬಾ ಹೊತ್ಕೊಂಡ್ ಮಂಕೆನ್ನ ಬಂದ್ಬಿಟ್ಲು. ಬೆಡ್ಶೀಟ್ ತೆಗುದ್ಲು. ಹಲೋ ಹೇಗಿದ್ದೀರಿ ಅಂದ್ಲು. ಲ್ಯಾಟ್ರಿ ಒಂದೇ ಗೊತ್ತು ಕಂದ್ಲ. ಒಂದ್ ಇಂಜೆಕ್ಷನ್ ಕೊಟ್ಲು. ಚುರುಕಂತೂ ಅಷ್ಟೇ. ಸ್ವಲ್ಪ ಹೊತ್ತಿಗೆ ಕಣ್ಬಿಟ್ ನೋಡ್ತೀನಿ, ಕಣ್ಣೆಲ್ಲಾ ಮಂಜು. ಕಣ್ಣೆಲ್ಲಾ ಮಂಜ್ ಆಯ್ತಾ. ಸ್ವಲ್ಪ ಹೊತ್ತು ಏನೋ ಕಳ್ಕಂದೆ ಅನ್ನಂಗ ಆಗ್ತಾ ಇತ್ತು. ಏನ್ ಕಳ್ಕೊಂಡ್ರಿ ಗೌಡ್ರೆ? ಏನ್ ಕಳ್ಕಂದೆ ಅನ್ನ ನೋಡೋಷ್ಟ್ರೊಳಗೆ ಗುಮಾಸ್ರು ಬಂದ್ ಹೇಳ್ದ. ಅವ್ ಗುಮಾಸ್ತ್ರ ಆ ವಿಷಯ ಗೊತ್ತಾಗ್ಬಿಡ್ತು. ಅವನು ಮಕ್ಕಳು ಆಗ್ದಂಗ ಆಪರೇಷನ್ ಮಾಡಿಸ್ಕೊಳಕ್ ಬಂದಿದ್ನಂತೆ ಕಲ್ಲಪ್ಪ. ಆಯ್ತು. ಆಮೇಲೆ ನನಗ ಅದು ಗೊತ್ತಿಲ್ದಲ್ಲ ನಾನು ಈ ತರ ಮಾಡ್ದೆ. ಅಂದ್ರೆ ಈಗ ನಿಮಗ್ ಮಕ್ಳಾಗ್ದಂಗ ಆಪರೇಷನ್ ಮಾಡಿಸ್ಕೊಂಡಾಯ್ತು. ಏನ್ ಮಾಡಕ್ಕಲ್ಲ, ಅದೇ ಫೀಲಿಂಗ್ ಅಲ್ಲಿ ಹಿಂಗ ಆಗ್ಬಿಟ್ಟಿನಿ ಕನ್ಲ. ಅದೇ ಫೀಲಿಂಗ್ ಏನ್ ಇನ್ ಮುಂದಕ್ಕೆ ಊರಲ್ಲಿ ಮಕ್ಳಾರು ಕಡಿಮೆ ಆಗ್ತೇವೆ ಸ್ವಲ್ಪ. ಏನಂದ್ಲ ಬಡಿಯ ಇದೆ? ಏನು ಇಲ್ಲ ಗೌಡ್ರೆ. ನೋ ಕಾಮೆಂಟ್ಸ್. ಇಲ್ಲ.